ಸಂಕ್ರಾಂತಿ ಸೂರ್ಯ ಪಥ ಬದಲಿಸುವ ದಿನ. ಸೂರ್ಯನ ಕಿರಣ ಗವಿಗಂಗಾಧರನನ್ನ ಸ್ಪರ್ಶ ಮಾಡುವ ದಿನ. ಆದರೆ ಈ ಸಲ ಮಕರ ಸಂಕ್ರಾಂತಿ ಸಂಭ್ರಮದಲ್ಲಿ ಭಾಸ್ಕರನ ಕಿರಣ ಶಿವಲಿಂಗವನ್ನ ಸ್ಪರ್ಶ ಮಾಡಲೇ ಇಲ್ಲ. ಹಾಗಾದ್ರೆ ಗವಿಗಂಗಾಧರೇಶ್ವರ ಸನ್ನಿಧಿಯ ಚಿತ್ರಣ ಹೇಗಿತ್ತು? ನಗರದಲ್ಲಿ ಸಂಕ್ರಾಂತಿ ಸಂಭ್ರಮ ಹೇಗಿತ್ತು ಅನ್ನೋದನ್ನೇ ನೋಡೋಣ ಬನ್ನಿ. ಗವಿ ಗಂಗಾಧರನಿಗೆ ಅಭಿಷೇಕ. ದೇಗುಲದ ಹೊರಗೆ ಭಕ್ತಸಾಗರ. ಒಂದ್ ಕಡೆ ಸೂರ್ಯ ರಶ್ಮಿ ವಿಸ್ಮಯ ಕಣ್ತುಂಬಿಕೊಳ್ಳಲು ಕಾತರರಾಗಿದ್ರು. ಆದ್ರೆ ಮೋಡದ ಆಟದಿಂದಾಗಿ ಭಕ್ತರಿಗೆ ನಿರಾಸೆ ಉಂಟಾಯಿತು. ಬೆಂಗಳೂರಲ್ಲಿ ಗವಿ ಗಂಗಾಧರನ ಭಕ್ತರಿಗೆ ನಿರಾಸೆ. ಇತಿಹಾಸದಲ್ಲಿ 3ನೇ ಬಾರಿ ಶಿವಲಿಂಗ ಸ್ಪರ್ಶಿಸದ ರಶ್ಮಿ. ನಗರದಲ್ಲಿ ಇಂದು ಸಂಕ್ರಾಂತಿ ಸಂಭ್ರಮ ಜೋರಾಗಿತ್ತು. ಸೂರ್ಯ ಪಥ ಬದಲಿಸುವ ಈ ದಿನ ಗವಿ ಗಂಗಾಧರನ ಸನ್ನಿಧಿಯಲ್ಲಿ ಶಿವಲಿಂಗಕ್ಕೆ ಸೂರ್ಯ ರಶ್ಮಿ ಸ್ಪರ್ಶಿಸಬೇಕಿತ್ತು. ಆದರೆ ಮೋಡ ಅಡ್ಡಿಯಾಗಿ ಸೂರ್ಯ ರಶ್ಮಿ ಶಿವಲಿಂಗ ಸ್ಪರ್ಶದ ದರ್ಶನ ಭಾಗ್ಯ ಸಿಗಲಿಲ್ಲ. ಇತಿಹಾಸದಲ್ಲಿ 3ನೇ ಸಲ ಹೀಗಾಯಿತು. ಆದರೆ ಸೂರ್ಯನ ಬೆಳಕು ಶಿವಲಿಂಗ ಸ್ಪರ್ಶಿಸಿದ್ದು ಮೋಡ ಇದ್ದಿದ್ರಿಂದ ಕಾಣಿಸಿಲ್ಲ. ಇದರಿಂದ ತೊಂದರೆ ಏನಿಲ್ಲ ಅಂತ ಅರ್ಚಕರು ಹೇಳಿದ್ರು. ಪ್ರಕೃತಿಯ ದೋಷದಿಂದ ಇಲ್ಲ ನಮ್ಮಗಳ ಅರ್ಧ ಪುಣ್ಯದಿಂದ ಆ ಮೂಲಮೂರ್ತಿ ಪೂಜೆಯನ್ನು ಮಾಡಿದ ಶಿವನನ್ನು ದರ್ಶನ ಮಾಡಬಹುದೇ ಹೊರತು ಆ ಸೂರ್ಯ ಪೂಜೆಯನ್ನು ನಾವು ನೋಡಲಿಕ್ಕಾಗಲಿಲ್ಲ. ಆದ ಕಾರಣ ಯಾರೂ ಬೇಜಾರು ಮಾಡ್ಕೊಂಡಿರಾ, ಮನಸ್ಸಿನಲ್ಲಿ ಚಿಂತಿಸ್ದಿರಾ. ಏನು ವಿಶೇಷವಾಗಿ ಸೂರ್ಯ ಪೂಜೆಯ ನಂತರ ಮಹಾಭಿಷೇಕ ನಡೆದಿದೆ, ಸಾಲಾಗಿ ಬಂದು ಆ ಪರಮಾತ್ಮ ಮೂಲಮೂರ್ತಿಯನ್ನು ದರ್ಶನ ಮಾಡಿ. ಇತ್ತ ಕಾಡು ಮಲ್ಲೇಶ್ವರನಿಗೂ ಇಂದು ವಿಶೇಷ ಅಲಂಕಾರ ಮಾಡಲಾಗಿತ್ತು. ಸಹಸ್ರಾರು ಭಕ್ತರು ದೇವರ ದರ್ಶನ ಪಡೆದು ಪುನೀತರಾದರು. ಇತ್ತ ದೊಡ್ಡಬಳ್ಳಾಪುರ ನಗರಸಭೆ ಸದಸ್ಯರು ರಾಜಕೀಯ ಕಿತ್ತಾಟ ಮರೆತು ಎಲ್ಲರ ಜೊತೆಗೂ ಸುಗ್ಗಿ ಹಬ್ಬ ಆಚರಿಸಿದ್ರು. ಇನ್ನು ಜಿಗಣಿಯ ನಿಸರ್ಗ ಬಡಾವಣೆಯ ನಿವಾಸಿಗಳು ತಮಟೆ ಸದ್ದಿಗೆ ಹೆಜ್ಜೆ ಹಾಕಿ ಕುಣಿದು ಕುಪ್ಪಳಿಸಿದ್ರು. ರಾತ್ರಿ ರಾಸುಗಳ ಮೆರವಣಿಗೆ ನಡೆಸಿ ಕಿಚ್ಚು ಹಾಯಿಸಲಾಯಿತು. ಅದೇ ರೀತಿ ದಾಸರಹಳ್ಳಿಯ ಮಲ್ಲಸಂದ್ರ ಹಾಗೂ ಹೆಸರುಘಟ್ಟದಲ್ಲಿ ಹೋರಿಗಳ ಮೆರವಣಿಗೆ ಮಾಡಲಾಯಿತು. ಬಳಿಕ ಮಂಗಳವಾದ್ಯದೊಂದಿಗೆ ಕರೆತಂದು ಎತ್ತುಗಳನ್ನ ಬೆಂಕಿಯಲ್ಲಿ ಹಾರಿಸಿ ಕಿಚ್ಚು ಹಾಯಿಸಲಾಯಿತು. ಬ್ಯೂರೋ ರಿಪೋರ್ಟ್, TV9.